ರಾಜ್ಯದ ಹಲವೆಡೆ ಅಬ್ಬರಿಸಿದ ವರುಣ, ಮಳೆ ಆರ್ಭಟಕ್ಕೆ ಬಾಳೆ ತೋಟ ನಾಶ, ವಿಜಯನಗರದಲ್ಲಿ ಕಂಗಾಲಾದ ಅನ್ನದಾತ. ವಾರಣಾಸಿಯಲ್ಲಿ 3ನೇ ಬಾರಿ ನಮೋ ಸ್ಪರ್ಧೆ, ನಾಳೆ ಅಭಿಜಿನ್ ಮುಹೂರ್ತದಲ್ಲಿ ನಾಮಪತ್ರ ಸಲ್ಲಿಕೆ, ಕರ್ಮಭೂಮಿಯಲ್ಲಿ ಮೋದಿ ರೋಡ್ ಶೋ. ದೇಶದಲ್ಲಿ 4ನೇ ಹಂತದ ಮತದಾನ, 10 ರಾಜ್ಯಗಳ 96 ಕ್ಷೇತ್ರಗಳಿಗೆ ವೋಟಿಂಗ್, ಲೋಕ ಕಣದಲ್ಲಿ ಘಟಾನುಘಟಿಗಳ ಮಧ್ಯೆ ಟಫ್ ಫೈಟ್. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಪಾಲಾಗಿ ಇವತ್ತಿಗೆ 6ನೇ ದಿನ. 7 ದಿನಗಳ ಕಾಲ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಟ್ ಇವತ್ತು ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೆಯೋದ್ರಿಂದ ಬಿಗ್ ರಿಲೀಫ್ ಸಿಗಬಹುದಾ ಅನ್ನೋದು ಪ್ರಶ್ನೆ ಇರೋದು. ಇಂದು ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೂಡ ಆಗುತ್ತೆ. ಎಚ್.ಡಿ. ರೇವಣ್ಣ ಅವರಿಗೆ ಬೇಲಾ ಅಥವಾ ಮತ್ತೆ ಜೈಲು ಗತಿಯಾಗಬಹುದಾ? ರೇವಣ್ಣ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡಲಿದ್ದಾರೆ. ಎಸ್ಐಟಿ ಪರ ಎಸ್ಪಿಪಿ ಜೈನ್ ಕೊಠಾರಿ, ಅಶೋಕ್ ನಾಯಕ್ ವಾದ ಮಂಡನೆ ಮಾಡಲಿದ್ದಾರೆ. ಪ್ರಮುಖವಾಗಿ ಈ ಹಿಂದೆ ಡಿ ಮೂರ್ತಿ ಅವರು ರೇವಣ್ಣ ಅವರ ಪರ ವಕೀಲರಾಗಿದ್ರು. ಬಟ್ ಆ ನಂತರ ಇನ್ನೂ ಚೆನ್ನಾಗಿ ವಾದ ಮಂಡನೆ ಆಗಬೇಕು, ಆದಷ್ಟು ಬೇಗ ಈ ಕೇಸ್ ಇತ್ಯರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಮತ್ತೆ ತಮ್ಮ ಪರ ವಕೀಲರನ್ನ ಅವರು ಬದಲಾವಣೆ ಮಾಡಿಕೊಂಡ್ರು. ಈಗ ಜೈಲಾ ಬೇಲಾ ಅನ್ನುವಂಥ ಭವಿಷ್ಯ ನಿರ್ಧಾರ ಆಗೋದು. ಯಾಕಂದ್ರೆ ಈ ಹಿಂದೆ 2 ಬಾರಿ ಅವರ ಜಾಮೀನು ಅರ್ಜಿಯ ವಿಚಾರಣೆ ಮುಂದಕ್ಕೆ ಹೋಗಿರೋದು, ಅಂದ್ರೆ ಇವತ್ತಿಗೆ ಮುಂದೂಡಲ್ಪಟ್ಟಿತ್ತು. ಹಾಗಾಗಿ ಇವತ್ತೇ ಆ ಅರ್ಜಿಯ ವಿಚಾರಣೆ ಆಗೋದ್ರಿಂದ ಇವತ್ತು ಬಿಗ್ ರಿಲೀಫ್ ಸಿಗುವಂತಹ ನಿರೀಕ್ಷೆಯಲ್ಲಿ ರೇವಣ್ಣ ಅವರಿದ್ದಾರೆ. ಈ ಹಿಂದೆಯೂ ಕೂಡ 2 ಬಾರಿ ನಿರೀಕ್ಷೆಯಲ್ಲಿದ್ರು. ಬಟ್ 2 ಬಾರಿ ಕೂಡ ನಿರಾಸೆಯಾಗಿದ್ದು, ಪರಪ್ಪನ ಅಗ್ರಹಾರ ಜೈಲು ಸೇರ್ಬೇಕಾದಂತ ಅನಿವಾರ್ಯತೆ ಪರಿಸ್ಥಿತಿ ಎದುರಾಗಿತ್ತು ರೇವಣ್ಣ ಅವರಿಗೆ. ಒಂದು ಕಡೆ ನ್ಯಾಯಾಂಗ ಬಂಧನದ ಅವಧಿ ನಾಳೆಗೆ ಅಂತ್ಯ ಆಗುತ್ತೆ. ಬಟ್ ಇವತ್ತು ಜಾಮೀನು ಸಿಕ್ಕರೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಆಚೆ ಬರಬಹುದು. ಜಾಮೀನು ಸಿಗದೆ ಹೋದ್ರೆ ನಾಳೆ ತನಕ ಕೂಡ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಎಚ್.ಡಿ. ರೇವಣ್ಣ ಅವರಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? 2 ಬಾರಿ ನಿರೀಕ್ಷೆ ಇಟ್ಕೊಂಡಿದ್ರು, ಹುಸಿಯಾಗಿದೆ. ಇವತ್ತು ಬಿಗ್ ರಿಲೀಫ್ ಸಿಗುವ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಶ್ರುತಿ, ಈಗಾಗಲೇ ಎಚ್.ಡಿ. ರೇವಣ್ಣ ಅವರು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲುವಾಸವನ್ನು ಅನುಭವಿಸುವಂಥ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಅವರು ನಿರೀಕ್ಷಣಾ ಜಾಮೀನನ್ನು ಕೂಡ ಅರ್ಜಿ ಸಲ್ಲಿಸುವಂತ ಮಾಡಿದ್ರು. ಜೊತೆಗೆ ಯಾವಾಗ ಎಸ್ಐಟಿ ಅಧಿಕಾರಿಗಳು ಅವರನ್ನು ಕಸ್ಟಡಿಗೆ ಒಪ್ಪಿಸಿದ್ರು, ಕಸ್ಟಡಿ ಮುಗಿದ ಮೇಲೆ ನ್ಯಾಯಾಲಯಕ್ಕೆ ಒಪ್ಪಿಸಿದ್ರು, ಅವತ್ತು ಕೂಡ ಅವರ ಪರ ವಕೀಲರಾದಂಥ ಸಿ.ವಿ. ನಾಗೇಶ್ ಅವರು ಜಾಮೀನು ಅರ್ಜಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಾದ